ಗಂಡ್ಮಕ್ಳು ಮಾಡುವಂತಹ ಎಡವಟ್ಟುಗಳಿಂದ ಹೆಣ್ಮಕ್ಳು ಸಫರ್ ಮಾಡುವಂತಹ ಸನ್ನಿವೇಶ ಈ ಸೀರಿಯಲ್ ಅಲ್ಲಿ ಕ್ಯಾರಿ ಆಗುತ್ತೆ ಅನ್ನೋದು. ಯಾಕಂದ್ರೆ ಅದಕ್ಕೆ ಸಾಕಷ್ಟು ಆಯಾಮಗಳಿದೆ ಸದ್ಯಕ್ಕೆ ನಡೀತಾ ಇರುವಂತ ಘಟನೆಗಳಿಗೆ. ಸೊ ಹಾಗಾಗಿ ಇದು ಪರ್ಟಿಕ್ಯುಲರ್ ಆಗಿ ಒಂದಿಷ್ಟು ಇನ್ಸಿಡೆಂಟ್ಸ್ ಹೇಳೋದಾದ್ರೆ ಯಾವ ರೀತಿ ಕ್ಯಾರಿ ಆಗುತ್ತೆ ಅಂತ. ನಾನು ಹೊರಗಡೆಯ ಯಾವ ಇನ್ಸಿಡೆಂಟ್ಗೂ ಇದಕ್ಕೂ ಹೋಲಿಕೆ ಇಲ್ಲ. ನಾನು ಹೇಳಿದ್ದು ತಮ್ಮ ಮಾಡೋ ಎಡವಟ್ಟಿಗೆ ನಮ್ಮ ಪವಿತ್ರ ಸಫರ್ ಆಗ್ತಾಳೆ, ಇಷ್ಟೇ ಇದರ ಹೂರಣ. ಪವಿತ್ರ ಬಂಧನ ಅಂದಾಗ್ಲೇ ಒಂದಿಷ್ಟು ಕುತೂಹಲ ಕೂಡ ಶುರುವಾಗಿದೆ ಹೊರಗಡೆ, ಹಾಗಾಗಿ ಕೇಳ್ತೀನಿ. ಅದಕ್ಕೇನೆ ನಾನು ಹೇಳಿದ್ರೆ ಹೊರಗಡೆ ಇದಕ್ಕೂ ಸಂಬಂಧ ಇಲ್ಲ ಅಂತ ನಾನು ಅದನ್ನ ಡೈರೆಕ್ಟ್ ಆಗಿ ಕೇಳ್ತಾ ಇದ್ದೀನಿ. ನಾನು ಅದನ್ನೇ ಕ್ಲಾರಿಫೈ ಮಾಡಿದೆ, ಹೊರಗಡೆ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ತಮ್ಮ ತಿಲಕ್ ಮಾಡೋ ಎಡವಟ್ಟಿಗೆ ಪವಿತ್ರ ಸಫರ್ ಆಗ್ತಾಳೆ, ತಮ್ಮಂಗೋಸ್ಕರ ಅಣ್ಣ ಇದ್ ಮಾಡ್ತಾನೆ, ಅಷ್ಟೇ. ಸ್ಲಾಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ ಟೈಮಿಂಗ್ಸ್. ಯಾಕಂದ್ರೆ 10 ಗಂಟೆಗೆ ಬರುವಂತ ಧಾರಾವಾಹಿಗಳು ಯಾವ ತರದಂತ ನಿಮ್ಗೂ ಗೊತ್ತಿರುತ್ತೆ. ಒಂದ್ಸಲ TRP ಡೌನ್ ಆದಾಗ್ಲೂ 10 ಗಂಟೆಗೆ ಆಗ್ತಾರೆ. ಬಟ್ ಓಕೆ, ಆಕ್ಟರ್ ಗಳೆಲ್ಲ ತುಂಬಾ ಫೇಮ್ ಇರೋರು ಇದಾರೆ. ಸೂರಜ್ ಫೇಮ್ ಬಿಗ್ ಬಾಸ್ ಇಂದ ಖ್ಯಾತಿ ಪಡೆದಿರೋ ಅಂತವ್ರು. ಬಟ್ ಸ್ಲಾಟ್ ಬಗ್ಗೆ ನೀವು ಯೋಚನೆ ಮಾಡ್ಲೇ ಇಲ್ವಾ ಅಂತ ಟೈಮಿಂಗ್ಸ್? ಆನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಒಂದ್ಸರಿ 10 ಗಂಟೆ ಅಂದಾಗ ಜರ್ಕಾಗಿದ್ದು ನಿಜ. ಆದ್ರೆ ಚೆನ್ನಾಗಿದೆ, ಆ ಸ್ಲಾಟ್ಗೆ ಹಾಕಿದ್ರೆ ಚೆನ್ನಾಗ್ ಆಗತ್ತೆ ಅಂತ ಚಾನಲ್ ಅವರು ಡಿಸಿಷನ್ ತಗೊಂಡಾಗ ಒಂದು ಪಾಸಿಟಿವ್ ಮೈಂಡ್ ಅಲ್ಲಿ ಯೋಚನೆ ಮಾಡೋಣ ನಾನು. ಹಾಗಾಗಿ ಅದರ ಯಾವ ನೆಗೆಟಿವ್ ಆಲೋಚನೆಗಳು ನನ್ನ ತಲೆಯಲ್ಲಿ ಇಲ್ಲ. ಎಪಿಸೋಡ್ ಎಷ್ಟು ಚಾಲೆಂಜ್ ಅನ್ಸುತ್ತೆ ಸರ್? ಈಗ ಆ ಸ್ಲಾಟ್ ಇಂದ ಕೆಳಗ್ ಬರ್ಬೇಕು ಅಂದ್ರೆ ನಿಮ್ಗೆ ಕೆಳಗೆ ಯಾಕೆ ಬರ್ತೀವಿ? ಅಲ್ಲೇ 1000 ಎಪಿಸೋಡ್ ಹೋಗ್ತೀವಲ್ಲ. 9 ಗಂಟೆ ಆ ಸ್ಲಾಟಿಗೆ ತರಬೇಕು ಅಂತ ಅನ್ಸುತ್ತೆ. ಅಲ್ಲ, 10 ಗಂಟೆಗೆ 1000 ಎಪಿಸೋಡ್ ಹೋಗ್ತೀವಲ್ಲ ಬಿಡಿ, ಯಾಕೆ ಕೆಳಗಡೆ ಬರ್ತೀವಿ? ಇನ್ನು ಮೇಲೆ ಹೋಗೋಣ 1000 ಎಪಿಸೋಡ್ಗೆ. 11 ಗಂಟೆಗೆ ಹೋದ್ರೆ ಓಕೆನಾ? ಮೇಡಮ್, ಜನ 9:30 11 ಗಂಟೆ ತನಕ ಬಿಗ್ ಬಾಸ್ ನೋಡ್ತಾ ಇದ್ರು. ಸೊ ಟೈಮ್ ಡಸಂಟ್ ಮ್ಯಾಟರ್. ನಮ್ಮ ಸೀರಿಯಲ್ ಚೆನ್ನಾಗಿದೆ, ಜನ ನೋಡ್ತಾರೆ ಅನ್ನೋ ಭಾವನೆ. ಸರ್, ಇಲ್ಲಿ 10 ಗಂಟೆ ಅನ್ನೋದನ್ನ ತಲೆಯಿಂದ ತೆಗೆದಾಕಿ ಒಂದು ಒಳ್ಳೆ ಸೀರಿಯಲ್ ಮಾಡಬೇಕು, ಅದನ್ನು ಜನಕ್ಕೆ ತಲುಪಿಸ್ಬೇಕು ಅನ್ನೋ ದಾಟಿಲಿ ಕೆಲಸ ಆಗ್ತಿದೆ ಸರ್. ಇಲ್ಲಿ 10 ಗಂಟೆ ಅನ್ನೋದನ್ನೇ ತಲೆಯಿಂದ ತೆಗೆದಾಕಿ ಸರ್, ಒಂದು ಒಳ್ಳೆ ಸೀರಿಯಲ್ ಮಾಡ್ತೀರಿ, ಜನ ನೋಡ್ತಾರೆ ಅನ್ನೋ ಕಾನ್ಫಿಡೆಂಟ್ ಇದೆ ಸರ್, ಅಷ್ಟೇ.